ಲೇಡೀಸ್ ಅಂಡ್ ಜೆಂಟಲ್‌ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪೂಜಾ ಅವರಪ್ಪ. ಇವತ್ತು ಲವ್ ಸೀಸನ್ ಸಿನಿಮಾದ ಪ್ರಮೋಷನ್ ನಡೀತಾ ಇದೆ. ಈಗಷ್ಟೇ ಒಂದು ಸಾಂಗ್ ಸಮೇತ ರಿಲೀಸ್ ಆಗಿರುವಂಥದ್ದು. ಆ ಸಾಂಗ್ ಸಾಕಷ್ಟು ವೈರಲ್ ಆಗಿಲ್ಲ, ಇನ್ನೂ ಜನಕ್ಕೆ ತಲುಪಬೇಕು ಅನ್ನೋ ಒಂದು ಮನೋಶ ಇಟ್ಕೊಂಡು ಬಂದಿದ್ದಾರೆ. ಎಸ್, ಇವತ್ತು ನಮ್ಮ ಜೊತೆ ಆ ಟೀಮ್ ಸಮೇತ ಇದೆ. ಖುದ್ದಾಗಿ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಎಸ್, ಅವ್ರ ಜೊತೆನೇ ಮಾತಾಡ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ನಾನು ಸೂಪರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಲಾಸ್ಟ್ ಟೈಮ್ ನಿಮ್ಮ ಚಿಟ್ ಚಾಟ್ ಮಾಡಿದ ಮೇ ಬಿ ತುಂಬ ವೈರಲ್ ಆಗಿತ್ತಲ್ಲ? ಹೌದು ಹೌದು. ಮ್ಯಾಜಿಕ್. ಇವರು ಲವ್ ಮ್ಯಾಜಿಕ್ ಮಾಡಿದ್ರು. ಆ ಡೈಲಾಗ್ನ ಇನ್ನೊಂದ್ಸಲ ಹೇಳೋಣ ಅನಿಸ್ಕೊಂಡೆ, ಬಟ್ ತುಂಬಾ ವೈರಲ್ ಆಗಿದೆ ಆಲ್ರೆಡಿ. ಸೊ ಹೇಗಿದ್ದೀರಾ? ಆ ವಿಡಿಯೋ ಮೇಲೆ ಹೇಗೆ ರಿಯಾಕ್ಟ್ ಮಾಡಿದ್ರು? ಎಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅನ್ಸುತ್ತಲ್ಲ? ಹೌದು ಹೌದು, ತುಂಬಾ ವೈರಲ್ ಆಯ್ತು. ಅಂಡ್ ಬೇರೆ ಚಿಟ್ಚಾಟ್ ಅವರು ತುಂಬಾ ಪ್ರಶ್ನೆ ಮಾಡಿದ್ರು, ಹೇಗನ್ಸ್ತು ಹೀಗೆ ಅಂತೆಲ್ಲ. ನೀವೇ ನೆನಪಾದ್ರಿ ನನಗಾಗ. ಒಳ್ಳೆ ರೆಸ್ಪಾನ್ಸ್. ಏನ್ ಹೇಳ್ತೀರಾ? ಲವ್ ಸೀಸನ್ ಸಿನಿಮಾ ಥರ್ಡ್ ಬರ್ತಾ ಇದ್ದೀರಾ? ಹೌದು, ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟಿಂಗ್ ಇದೆ. ಅಟ್ ದಿ ಸೇಮ್ ಟೈಮ್ ನರ್ವಸ್ ಇದೆ. ಜನ ಹೇಗೆ ತಗೊಳ್ತಾರೆ, ತಗೊಬೇಕು ಅನ್ನೋ ಒಂದು ಇದಿದೆ. ಹಾಗೆ ನೀವು ನೋಡಿದ್ರಿ ನಮ್ಮ 3 ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಶ್ ಅಷ್ಟೇ, ನಮ್ಮ ಜನ ನೋಡಬೇಕು, ಸಿನಿಮಾ ಥಿಯೇಟರ್ಗೆ ಬರಲಿ ಅನ್ನೋದಷ್ಟೇ. ಸೊ ಮಿಕ್ಸ್ ಎಮೋಷನ್ಸಲ್ಲಿ ಇದ್ದೀವಿ, ನಾನು ನಮ್ಮ ಇಡೀ ಸಿನಿಮಾ ತಂಡ. ಸೊ ನೋಡಬೇಕು. ಅಲ್ಲ, ಈಗ ನಂಗೆ 3 ಸಾಂಗ್ ನೋಡಿದ್ಮೇಲೆ ಗೊತ್ತಾಯ್ತು. ಅವಾಗ ಲವ್ನ ಮ್ಯಾಜಿಕ್ ಮಾಡೋಕೆ ಹೊರಟಿದ್ದವರು ಬೇರೆ ಈಗೇನಾದ್ರು ಕ್ರಿಯೇಟಿವ್ ಆಗಿ ತಗೊಂಡ್ ಬಂದಿದ್ದೀರಾ ಅಂತ? ಲವ್ ಅಂದ್ರೆ ನಿಮ್ ಪ್ರಕಾರ? ಇಲ್ಲ ಇಲ್ಲ, ಸದ್ಯಕ್ಕೆ ಅದೇ ಮ್ಯಾಜಿಕ್ ಮೀನ್ಸ್ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮ್ಯಾಜಿಕ್ ಅಂತ ಹೇಳಿದ್ದು. ಸೊ ಈಗಲೂ ಸ್ಟಿಕ್ ಆನ್ ಆಗ್ತೀನಿ, ಮ್ಯಾಜಿಕ್ ನಂಬಿಕೆ. ಹಾಯ್ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನು ಸೂಪರ್ ಆಗಿದ್ದೀನಿ. ಹೊಸ ಅಂದ್ರೆ ಈ ಇಂಡಸ್ಟ್ರಿ ಆಕ್ಚುಲಿ ನಿಮಗೆ ತುಂಬಾ ಹೊಸದು. ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ನಮ್ಮ ಸ್ಯಾಂಡಲ್ವುಡ್ಗೆ ವೆಲ್ಕಮ್. ಫಸ್ಟ್ನೇದಾಗಿ ಎಲ್ಲರೂ ಅನ್ಕೊಂತಾರೆ ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾ ಓಡುತ್ತೆ. ನೀವು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ನಾವು ಥಿಯೇಟರ್ಗೆ ಆ ಜನಗಳು ಬರ್ಬೇಕಂತ ಹೇಳಿದ್ರೆ ಅವ್ರು ಕೊಡೋ ಅಮೌಂಟಿಗೆ ಟೈಮು ಈ ಒಂದು ಕಂಟೆಂಟ್ ಕೊಡ್ತಾ ಇರೋದು ನಿಜವಾಗ್ಲೂ ವರ್ತ್ ಇದೆ ಅಂತ ಹೇಳ್ತಾ ಇದ್ರಿ. ನೀವೇನ್ ಹೇಳ್ತೀರಾ ಲವ್ ಸೀಸನ್ ಸಿನಿಮಾದ ಬಗ್ಗೆ ಅನ್ನುವಂಥದ್ದು? ನಾನು ಹೇಳ್ದಂಗೆ ಅವರು ಕೊಡೋ ಟೈಮ್ಗೆ ಮತ್ತು ಹಣಕ್ಕೆ ಮೋಸ ಮಾಡೋದಿಲ್ಲ ನಾವು. ಯಾಕೆಂದರೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ಹೇಳ್ಬೇಕು ಅಂದರೆ ನನಗೆ ಈ ಥರ ಸಬ್ಜೆಕ್ಟ್ ಫಸ್ಟ್ ಸಿನಿಮಾಗೆ ಸಿಕ್ಕಿದ್ದು ನಾನು ಅದೃಷ್ಟವಂತ. ಸೊ ಈ ಥರ ಸ್ಟ್ರಾಂಗ್ ಕಂಟೆಂಟ್ ಇರುವಂಥ ಸಿನಿಮಾ. ತುಂಬ ಡೈರೆಕ್ಟರ್ಗೆ ತುಂಬ ಜನ ಹೇಳ್ತಿದ್ರಂತೆ, ಹೊಸಬ್ರ ಜೊತೆ ಮಾಡಬೇಡ, ಈ ಸ್ಟ್ರಾಂಗ್ ಕಂಟೆಂಟ್ ಇದೆ, ಹೊಸಬ್ರು ಬೇಡ, ಎಕ್ಸ್ಪೀರಿಯನ್ಸ್ ಇರೋರನ್ನ ಇಟ್ಕೊಂಡು ಮಾಡು ಅಂತೆಲ್ಲ ಹೇಳ್ತಿದ್ರಂತೆ. ಸೊ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ ಚೆನ್ನಾಗಿತ್ತು ಸಿನಿಮಾ, ಒಳ್ಳೆ ಕಂಟೆಂಟ್ ಜೊತೆಲಿ ಬರ್ತಿದ್ದೀರಾ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮ್ಯಾಮ್ ಇದು. ಏನೋ ಹೀರೋಯಿಸಮ್ ನೋಡ್ಸ್ಕೋಬೇಕು ಅಂತನೋ, ಇಲ್ಲ ನಾನು ಹೀರೋ ಆಗಬೇಕು ಅಂತನೋ ಇಟ್ಕೊಂಡು ಬಂದಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಜೊತೆಲೇ ಹೋಗಬೇಕು ಅಂತಲೇ ಬಂದಿದ್ದೀನಿ. ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ಅದೇ ನೀವು ಹೇಳಿದ್ರಿ, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಬೇಡ, ಅಪ್ಕಮಿಂಗ್ ಹೊಸ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೀರಾ, ಕಂಟೆಂಟ್ ಚೆನ್ನಾಗಿದೆ, ನೀವು ಮಾಡ್ಕೊಂಡು ಹೋಗೋಣ ಅಂತ. ಸೊ ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಸೊ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ಹೇಗೆ ನಿಮಗೆ ವೆಲ್ಕಮ್ ಸಿಗ್ತಾ ಇದೆ, ಮತ್ತೆ ನಿಮ್ಮ ಸ್ಯಾಂಡಲ್ವುಡ್ ಸೀನಿಯರ್ಸ್ ಎಲ್ಲ ನಿಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ? ಯಾವ್ದಾದ್ರು ಸ್ಟಾರ್ಗಳನ್ನ ಮಾತಾಡ್ಸೋಕ್ಕೆ ಅಪ್ರೋಚ್ ಮಾಡಿದ್ರ? ಏನಾದರೂ ಸಾಂಗ್ ತೋರ್ಸೋಕ್ಕಾಗಿರ್ಬೋದು. ಈಗ ನಮ್ದು ಯಾವ್ದಾದ್ರು ಹೊಸ ಸಿನಿಮಾ ಬರ್ತಾ ಇದೆ ಅಂದ್ರೆ ಹೀರೋ ಹೀರೋಯಿನ್ ಎಲ್ಲ ಹೋಗಿ ಅವ್ರಿಗೆ ಸಾಂಗ್ ರಿಲೀಸ್ ಮಾಡ್ಕೊಡೋದು ಸ್ಟಾರ್ ಜೊತೆ, ಈ ಥರ ಯಾರನ್ನಾದ್ರೂ ಮೀಟ್ ಮಾಡಿದುಂಟಾ ಅನ್ನುವಂಥದ್ದು? ತುಂಬ ಜನನ ಕೇಳಿದ್ವಿ, ಬಟ್ ಅವರು ಟೈಮಿಂಗ್ ನಮ್ಮ ಟೈಮಿಂಗ್ ಸಿಗಲಿಲ್ಲ. ಅಥವಾ ಹೊಸಬರು ಅನ್ನೋದೊಂದು ಇರುತ್ತೆ, ಸಪೋರ್ಟ್ ಮಾಡಿದ್ರೆ ನಮಗೆ ಎಲ್ಲಿ ಇದಾಗುತ್ತೆ ಅನ್ನೋದು. ನಾವು ಯಾರು ಅಂತ ಗೊತ್ತಿಲ್ಲ ಮ್ಯಾಮ್. ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಸೊ ಇರಲಿ, ಸಪೋರ್ಟ್ ಮಾಡಿಲ್ಲ ಅಂತ ಬೇಜಾರಿಲ್ಲ, ಅವರು ಬ್ಯುಸಿಯಲ್ಲಿ ಅವ್ರು ಇರ್ತಾರೆ. ಸಪೋರ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋದು ಅನ್ನೋ ಒಂದು ಆಸೆ ಅಷ್ಟೇ. ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೆಸರು ಬೇಡ ಮ್ಯಾಮ್, ತುಂಬ ಜನನ ಮಾಡಿದ್ದೀವಿ. ಬಟ್ ಅವ್ರ ಕಡೆಯಿಂದ ಇವಾಗ ಸಿಗದೆ ಇರ್ಬೋದು, ಬಟ್ ಮುಂದಕ್ಕೆ ಸಿಗುತ್ತೆ. ಟೈಮ್ ಕೊಟ್ಟಿಲ್ಲ ಅಷ್ಟೇ ಅವರು. ಇಲ್ಲಿರಲಿಲ್ಲ ಅಥವಾ ಬೇರೆ ಶೂಟಿಂಗಲ್ಲಿ ಅಲ್ಲಿ ಇಲ್ಲಿ ಇದ್ರು. ಸೊ ಟೈಮ್ ಸಿಗುತ್ತೆ, ನೋಡೋಣ, ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿದ್ದಾರೆ, ಎಷ್ಟೊಂದು ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ಹೋಗಿದ್ರೆ ಅಥವಾ ಯಾರ ಹತ್ರನೂ ಆ ಟೈಮ್ ಸಿಕ್ಕಿಲ್ವಾ ನಿಮಗೆ ಅನ್ನುವಂಥದ್ದು? ಪರ್ಟಿಕ್ಯುಲರ್ ಅಂತಾನೆ ಹೋಗಿದ್ವಿ, ಬಟ್ ಅವರು ಇಲ್ಲಿ ಇಲ್ದಿರೋ ಕಾರಣ ಅಥವಾ ಶೂಟಿಂಗಲ್ಲಿ ಇಲ್ಲ, ನಮ್ಗೆ ಆ ಟೈಮಲ್ಲಿ ಬಿಡುವಾಗ್ದಿಲ್ಲ. ಸೊ ಅದು ಎಲ್ಲ ಪ್ರಾಬ್ಲಮ್ ಆಗಿದೆ, ನಮ್ಮ ಕಡೆಯಿಂದನೂ ಪ್ರಾಬ್ಲಮ್ ಆಗಿದೆ. ಹೌದು. ಓಕೆ, ನೀವ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ನಿಮ್ಮನ್ನ ನೀವ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಬಾರ್ದು? ಹಾಯ್, ನನ್ನ ಹೆಸರು ಮುಕುಂದ ರಾಮಸ್ವಾಮಿ ಅಂತ. ನಾನು ದೇವನಹಳ್ಳಿಯ ಹುಡುಗ. ಲವ್ ಸೀಸನ್ಸ್ ಮುಖಾಂತರ ಹೀರೋ ಆಗಿ ಬರ್ತಿದ್ದೀನಿ. ಥಿಯೇಟರ್ಗೆ ಬನ್ನಿ, ನೋಡಿ. ಕಲೆಗೆ ಸರ್ವ್ ಮಾಡುವಂಥ ಅವಕಾಶ ನನಗೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಜನರ ಹತ್ರ. ಹೇಳಿದ್ರಿ ದೊಡ್ಡ ದೊಡ್ಡ ಸ್ಟಾರ್ಗಳಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಈ ತರ ಹೇಳ್ಬೇಕಾದ್ರೆ ಇಲ್ಲಿ ಕಲ್ತಂತಹ ವಿಚಾರಗಳು ಅಂತ ಸ್ವಲ್ಪ ಇದ್ದೇ ಇರುತ್ತೆ ಕಾಮನ್ ಆಗಿ. ಏನಂತ ಹೇಳಿದ್ರೆ, ಈಗ ನೀವು ಯಾವ್ದೋ ಸ್ಟಾರು ಬೇರೆ ಎಲ್ಲೋ ಕಡೆ ಶೂಟಿಂಗ್ ಅಲ್ಲಿ ಇದ್ದಾರೆ, ನಮ್ಗೇನು ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅವ್ರನ್ನ ಮಾತಾಡೋಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಸಾಂಗ್ಸ್ ನ ಅವ್ರಿಗೆ ತೋರ್ಸೋದಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಏನಾದ್ರು ಡಿಸಪಾಯಿಂಟ್ ಅನ್ನೋದು ಫೀಲ್ ಏನಾದ್ರು ಬಂತ ಅನ್ನುವಂಥದ್ದು? ಖಂಡಿತ ಡಿಸಪಾಯಿಂಟ್ ಆಗಿಲ್ಲ ಮೇಡಮ್. ಇನ್ನೂ ಶಕ್ತಿ ಬಂದಿದೆ.
ಬಿಕಾಸ್ ಸಿನಿಮಾ ಸ್ಟಾರ್ಟ್ ಆದಾಗ ಯಾರೂ ಇರಲಿಲ್ಲ, ನಾನು ಡೈರೆಕ್ಟರ್ ಅಷ್ಟೇ ಇದ್ವಿ. ಇವಾಗಲೂ ನಮ್ಮ ಇಡೀ ತಂಡ ಇದೆ, ಯಾರನ್ನೂ ನಂಬ್ಕೊಂಡು ಸಿನಿಮಾ ಮಾಡಿಲ್ಲ, ಜನನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಕಂಟೆಂಟ್ ಇದೆ, ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಅಪ್ಪ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು ಮುಕುಂದ ಅಂದ್ರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ. ಅಪ್ಪನ ಹತ್ರ ನೀವು ಹೇಳ್ಕೊಂಡಾಗ ಅಥವಾ ನೀವು ಡೈರೆಕ್ಟರ್ನು ನೀವೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು, ಅಪ್ಪ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನುವಂಥದ್ದು? ಆ, ಇದಕ್ಕೂ ಮುಂಚೆ ಒಂದು 25-30 ಸ್ಟೋರೀಸ್ ಕೇಳಿದ್ದೀನಿ ಸಿನಿಮಾ ಮಾಡಬೇಕು ಅಂತಾನೆ. ಸೊ ಯಾವುದೂ ಅಷ್ಟು ಎಕ್ಸೈಟ್ ಅನಿಸಿಲ್ಲ. ಇದು ಎಕ್ಸೈಟ್ ಅನಿಸಿ ಈ ಕತೆ ಸ್ಟಾರ್ಟ್ ಆದಾಗ, ಲೈನ್ ಸ್ಟಾರ್ಟ್ ಆದಾಗಿಂದನೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ವಿ ನಾನು ಡೈರೆಕ್ಟ್ರು. ಕತೆ ಕಂಪ್ಲೀಟ್ ಲೈನ್ಸ್ ಆಗಿರ್ಬೋದು, ಒಂದೊಂದು ಲೈನು ಕೂಡ ಡಿಸ್ಕಸ್ ಮಾಡಿ ಬರ್ತಿದ್ದೀವಿ. ಸೊ ಚೆನ್ನಾಗಿದೆ ಮ್ಯಾಮ್. ಅವರು ಸ್ಟಾರ್ಟಿಂಗಲ್ಲಿ ಬೇಡ ಹುಡುಗ, ಒಂದು ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನ ಮಾಡೋಣ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ರು. ಬಟ್ ನಾನು ಎಕ್ಸ್ಪೀರಿಯನ್ಸ್ಗಿನ್ನ ವಿಚಾರದಲ್ಲಿ ನಂಬಿಕೆ ಜಾಸ್ತಿ ನನಗೆ. ಏನು ವಿಚಾರ ಹೇಳಕ್ಕೆ ಕೊಡ್ತಿದ್ದೀವಿ ಅಥವಾ ಏನು ಹೆಂಗೆ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆ ವಿಚಾರನ ಹೇಳಕ್ಕೆ ಕೊಡ್ತಿದ್ದೀವಿ, ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಸೊ ಒಪ್ಸಿದೆ. ಅವ್ರಿಗೂ ಕತೆ ಕೇಳಿದಾಗ ಇಷ್ಟ ಆಯಿತು. ಸಿನಿಮಾ ನೋಡಿದ್ಮೇಲೆ ತುಂಬ ಇಷ್ಟಪಟ್ಟರು. ಒಳ್ಳೆ ಕೆಲಸ ಮಾಡಿದ್ದೀರಾ, ಖುಷಿ ಆಯಿತು ಅಂತ. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ. ಓಕೆ, ಅದೇ ಆಲ್ ದ ಬೆಸ್ಟ್. ಥರ್ಡ್ ಸಿನಿಮಾ ಬರ್ತಾ ಇದೆ, ಒಳ್ಳೇದಾಗ್ಲಿ. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೀರಾ, ಹಿಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ. ಹಾಗೆ ಕಂಟೆಂಟ್ ಆಕ್ಚುಲಿ ಚೆನ್ನಾಗಿದ್ರೆ ಖಂಡಿತವಾಗ್ಲಿ ಸಿನಿಮಾ ಬಂದು ನೋಡ್ತಾರೆ. ಎಷ್ಟು ಇಷ್ಟ ಆಗಿತ್ತು ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್ ಜೊತೆ ಲವ್ ಸೀಸನ್ ಸಿನಿಮಾದ ಮೂಲಕ ಥರ್ಡ್ ಬರ್ತಾ ಇದ್ದಾರೆ. ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ. ಹಾಗೆ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ನೀವು ಕೈ ಬಿಡಲ್ಲ ಅಂತ ಗೊತ್ತಿರೋ ವಿಚಾರನೇ. ಇಷ್ಟ ಆಗಿತ್ತು ಇವ್ರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.